ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಒಂದು ದಿನದಲ್ಲಿ ಹಸುವಿನ ಕೆಲಸ ಎಷ್ಟಿರುತ್ತೆ ಅನ್ನೋ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ನನ್ನ ಡೇ ಸ್ಟಾರ್ಟ್ ಆಗೋದು ಬೆಳಿಗ್ಗೆ 5:30ಗೆ. ನಾನು ಡೈಲಿ 5:30ಗೆ ಎದ್ದು ದನಿನ ಮನೆಗೆ ಬರ್ತೀನಿ. ಹಸುಗಳು ಸಗಣಿನೆಲ್ಲ ಇಟ್ಟಿರುತ್ತೆ, ಅದನ್ನೆಲ್ಲ ಬಕೆಟ್ಗೆ ತುಂಬಿರ್ತೀನಿ. ನನ್ನ ಹಸ್ಬೆಂಡು ಆ ಬಕೆಟ್ನ ತಗೊಂಡೋಗಿ ತೋಟದ ಹತ್ರ ಹಾಕ್ತಾರೆ. ಕಸನೆಲ್ಲ ತುಂಬಾದ್ಮೇಲೆ ಒಂದೊಂದಾಗೆ ಹಸುಗಳಿಗೆಲ್ಲ ಬೂಸ ಹಾಕಿ ನೀರಿಡ್ತೀನಿ. ನೀರೆಲ್ಲ ಕುಡಿದ್ಮೇಲೆ ಹಾಲನ್ನ ಕರ್ಕೊಳ್ತೀವಿ. ನಾನು ಒಂದರಲ್ಲಿ, ನಮ್ಮ ಅತ್ತೆ ಒಂದರಲ್ಲಿ ಹಾಲು ಕರಿತೀವಿ. ನಂತರ ದನಗಳನ್ನೆಲ್ಲ ಆಚೆ ಕಟ್ಟಿ ದನಿನ ಮನೆಯನ್ನೆಲ್ಲ ತೊಳೆದು ಡೈರಿಗೆ ಹಾಲು ಹಾಕಿ ಕಿಚನ್ಗೆ ಹೋಗಿ ಕಿಚನ್ ಕೆಲಸನ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಅಲ್ಲಿ ಮಕ್ಕಳನ್ನ ರೆಡಿ ಮಾಡಿ ಅವ್ರನ್ನ ಸ್ಕೂಲಿಗೆ ಕಳಿಸಿ ಹಸ್ಬೆಂಡ್ ಲಂಚ್ ಬಾಕ್ಸ್ನೆಲ್ಲ ಪ್ರಿಪೇರ್ ಮಾಡಿ ಮತ್ತೆ ದನಿನ ಮನೆಗೆ ಬರ್ತೀನಿ. ಬಂದು ಹುಲ್ಲನ್ನ ಕಟ್ ಮಾಡಾಕ್ತೀನಿ. ಹುಲ್ಲು ನಾನಾದರೂ ಕಟ್ ಮಾಡಾಕ್ತೀನಿ ಅಥವಾ ನಮ್ಮ ಅತ್ತೆ ಆದರೂ ಕಟ್ ಮಾಡಾಕ್ತಾರೆ. ಕೆಲವೊಂದು ಸಲ ನಾನು ಕಟ್ ಮಾಡಿದ್ರೆ ಕೆಲವೊಂದು ಸಲ ಅವ್ರು ಮಾಡ್ತಾರೆ. ನಾನೇನಾದರೂ ಬೇರೆ ಕೆಲಸ ಮಾಡ್ತಿದ್ರೆ ಅವ್ರು ಮಾಡ್ತಾರೆ, ಅಥವಾ ಅವ್ರೇನಾದರೂ ಬೇರೆ ಕೆಲಸ ಮಾಡ್ತಿದ್ರೆ ನಾನು ಹುಲ್ಲು ಕಟ್ ಮಾಡಾಕ್ತೀನಿ. ಇಬ್ಬರು ಶೇರ್ ಮಾಡ್ಕೊಂಡು ಕೆಲಸ ಮಾಡ್ತೀವಿ. ನಾನೇ ಮಾಡ್ಕೊಳ್ಳಿ ಅಂತ ಅವರು ಸುಮ್ಮನಿರಲ್ಲ, ಅಥವಾ ಅವರೇ ಮಾಡ್ಕೊಳ್ಳಿ ಬಿಡು ನಾನೇ ಯಾಕೆ ಮಾಡಲಿ ಅಂತ ನಾನು ಸುಮ್ಮನಿರಲ್ಲ. ಇಬ್ಬರು ಶೇರ್ ಮಾಡಿಕೊಂಡೇ ಕೆಲಸ ಮಾಡೋದು. ಹುಲ್ಲನ್ನೆಲ್ಲ ಕಟ್ ಮಾಡಿ ಹಾಕಿದ್ಮೇಲೆ ಸುಮಾರು ಒಂದು 10:30 11 ಗಂಟೆಗೆ ಹಸುಗಳನ್ನ ಮತ್ತೆ ಒಳಗಡೆ ಕಟ್ತೀವಿ. ಹಸುಗಳನ್ನೆಲ್ಲ ಒಳಗಡೆ ಉಳ್ಕೊಬಂದು ಅವಕ್ಕೆ ಒಂದೊಂದಾಗೆ ಮೈ ತೊಳೆದು ಕಟ್ಟಾಕ್ತೆ. ಡೈಲಿ ಏನು ಮೈ ತೊಳೆಯೋದಕ್ಕೆ ಹೋಗೋದಿಲ್ಲ, 2 ದಿನ 3 ದಿನಕ್ಕೊಂದ್ಸಲ ಅಷ್ಟೇ ತೊಳೆಯೋದು. ನಾನು ಈ ವಿಡಿಯೋನ ಅವ್ರು ಇಲ್ಲದೇ ಇರೋ ಟೈಮಲ್ಲಿ ಮಾಡ್ಕೊಂಡಿದ್ದೀನಿ. ಇದನ್ನೆಲ್ಲ ವಿಡಿಯೋ ಮಾಡಿಕೊಂಡ್ರೆ ಏನಕ್ಕೆ ಇವಳು ಈ ಥರ ಎಲ್ಲ ಮಾಡ್ಕೋತಾಳೆ ಅಂತ ಅನ್ಕೋತಾರೆ ಅಂತ. ಆ್ಯಕ್ಚುಲಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿಕೊಂಡು ಈ ಥರ ವಿಡಿಯೋಗಳನ್ನೆಲ್ಲ ಪೋಸ್ಟ್ ಮಾಡ್ತಾ ಇರೋದು ಅವ್ರಿಗೆ ಗೊತ್ತಿಲ್ಲ. ಅವ್ರಿಗೆ ಈ ಯೂಟ್ಯೂಬು, ಫೋನು ಅದ್ರ ಬಗ್ಗೆ ಎಲ್ಲ ಅಷ್ಟು ಗೊತ್ತೂ ಇಲ್ಲ, ಅದ್ರ ಬಗ್ಗೆ ತಿಳ್ಕೊಳ್ಳೋ ಇಂಟ್ರೆಸ್ಟು ಇಲ್ಲ ಅವ್ರಿಗೆ. ಹಾಗಾಗಿ ಅವ್ರು ಇಲ್ಲದೇ ಇರೋ ಟೈಮಲ್ಲೇ ನಾನು ವಿಡಿಯೋಗಳನ್ನೆಲ್ಲ ಮಾಡ್ಕೊಳ್ಳೋದು. ಮೇಲೇನು ಕೆಲಸ ಮಾಡೋದಿಲ್ಲ, ಸ್ವಲ್ಪ ಹೊಸ ಕೆಲಸ ಮಾಡ್ತಾರೆ. ಮನೆ ಕೆಲಸನೆಲ್ಲ ನಾನೇ ಮಾಡ್ಕೋತೀನಿ. ಅಂದರೆ ಕ್ಲೀನಿಂಗ್ ಮಾಡೋದು, ಅಡುಗೆ ಕೆಲಸ ಇದನ್ನೆಲ್ಲ ನಾನೇ ಮಾಡ್ಕೊಳ್ಳೋದು. ಹೊಲದ ಕೆಲಸ ಮಾತ್ರ ಅವರು ಮಾಡ್ತಾರೆ. ಮನೆ ಕೆಲಸನೆಲ್ಲ ನಾನೇ ಮಾಡ್ಕೊಳ್ತೀನಿ.
ಮಧ್ಯಾಹ್ನ 3 ಗಂಟೆ ಆಗಿದೆ. ಈಗ ಹಸುಗಳು ಮಲಗಿದ್ದಾವೆ. ನೀರಿಡೋಣ ಅಂತ ಹೇಳಿ ಬಂದೆ. ಈಗ ಒಂದೊಂದಾಗೆ ನೀರಿಡ್ತೀನಿ. ಸೇಮ್ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದಾಗೆ 3 ಥರ ಬೂಸ ಹಾಕ್ತೀವಿ. ಒಂದು ಚಕ್ಕೆ ಬೂಸ, ಬೀಡ್ಸು, ಜೋಳದ ನುಚ್ಚು, ಈ ಥರ 3 ಥರದ ಬೂಸ ಹಾಕಿ ಹಸುಗಳಿಗೆ ಇಡ್ತೀನಿ. ಒಂದೊಂದಾಗೆ ಕುಡಿತವೆ. ಅವು ಕುಡಿಯೋ ಅಷ್ಟರಲ್ಲಿ ಹೊರಗಡೆ ಕರು ಕಟ್ಟಾಕಿದ್ನಲ್ಲ ಅವಕ್ಕೂ ಸಹ ನೀರಿಟ್ಟೆ. ಅವಕ್ಕೂ ಬಾಯಾರಿಕೆ ಆಗಿರುತ್ತಲ್ವ, ಉಳ್ಮೆದು ಕುಡಿಲಿ ಅಂತೇಳಿ ನೀರಿಟ್ಟು ಒಳಗಡೆ ಬಂದೆ. ಕರುಗಳನ್ನ ಸಾಯಂಕಾಲ ಹಾಲು ಕರೆಯೋ ಟೈಮ್ಗೆ ಒಳಗಡೆ ಕಟ್ಟಾಕೋದು. ಅಲ್ಲಿ ತನಕ ಅವು ಆಚೆನೇ ಇರ್ತವೆ. ನಂತರ 4:15 ಹಂಗೆ ಮತ್ತೆ ಹಾಲನ್ನ ಕರೆದು ಡೈರಿಗೆ ಹಾಕ್ತೆ. ಹಾಲನ್ನ ಕರೆದು ಡೈರಿಗೆ ಹಾಕಿ ಅತ್ತೆ ಮಾವನಿಗೆ ಕಾಫಿ ಮಾಡಿಕೊಟ್ಟು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಂತ ಹೇಳಿ ದಾಳಿಂಬೆ ಹಣ್ಣಿತ್ತು. ಅದ್ರ ಜೊತೆಗೆ ಹಸಿ ಕಡಲೆಕಾಯಿ, ಸೌತೆಕಾಯಿ, ಕ್ಯಾರೆಟ್ ಮತ್ತು ಸ್ವಲ್ಪ ಮೆಣಸು, ಉಪ್ಪು, ನಿಂಬೆಹಣ್ಣು ಇಷ್ಟನ್ನು ಹಾಕಿ ಮಿಕ್ಸ್ ಮಾಡಿ ಮಕ್ಳಿಗೆ ಹಾಕ್ಕೊಟ್ಟೆ. ನಮಗೆ ಸ್ವಲ್ಪ ಖಾರವಾಗಿರಲಿ ಅಂತ ಹಸಿಮೆಣ್ಸಿನ್ಕಾಯಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕಿ ನಾನು ಮತ್ತು ನಮ್ಮ ಅತ್ತೆ ತಿಂದ್ವಿ. ನನ್ನ ಹಸ್ಬೆಂಡ್ಗೆ ಅಂತ ಒಂದು ಸ್ವಲ್ಪ ಹಾಗೆ ಇಟ್ಟಿದೆ. ಡೈಲಿ ಮನೆ ಕೆಲಸದ ಜೊತೆಗೆ ಇಷ್ಟು ಹಸು ಕೆಲಸನೂ ಇರುತ್ತೆ. ಸೇಮ್ ಡೈಲಿ ಇದೇ ಥರನೇ ಇರುತ್ತೆ. ಇವತ್ತಿನ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.